ಸಕ್ಸಸ್ ಅನ್ನೋದು ತುಂಬಾ ಸಿಂಪಲ್. ಸಿಕ್ಸ್ ಪ್ಯಾಕ್ ಇರೋ ಮಿಲಿಯನಿಯರ್ಸೇ ಆಗ್ಬಿಡ್ತಿದ್ವೇನೋ. ಇವತ್ತೇ ಟ್ರೈ ಮಾಡಿ. ಮನೆಗ್ ತರೋದನ್ನ ಕಡಿಮೆ ಮಾಡಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಕೆಲವರ ಪ್ರಕಾರ ಸಕ್ಸಸ್ ಅನ್ನೋದು ತುಂಬಾ ಸಿಂಪಲ್. ಏನೆಲ್ಲ ಮಾಡ್ಬೇಕು ಅಂದ್ರೆ ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು, ಕಷ್ಟಪಟ್ಟು ಕೆಲಸ ಮಾಡ್ಬೇಕು, ಮನಿ ಸೇವ್ ಮಾಡ್ಬೇಕು ಅಂಡ್ ಹೆಲ್ತಿ ಫುಡ್ ತಿನ್ಬೇಕು. ಇಷ್ಟೇ ಈಸಿಯಾಗಿ ಸಕ್ಸಸ್ ನಮ್ದಾಗೋದಾಗಿದ್ರೆ ಮೇ ಬಿ ನಾವೆಲ್ಲರೂ ಸಿಕ್ಸ್ ಪ್ಯಾಕ್ ಇರೋ ಮಿಲಿಯನಿಯರ್ಸೇ ಆಗ್ಬಿಡ್ತಿದ್ವೇನೋ, ಅಲ್ವಾ? ಸೊ ಸಕ್ಸಸ್ ಇಸ್ ನಾಟ್ ಈಸಿ ಅಂತ ನಿಮ್ನ ಗಿಲ್ಟ್ ಟ್ರಿಪ್ ಕರ್ಕೊಂಡು ಹೋಗ್ಲಿಕ್ಕೆ ಈ ವಿಡಿಯೋ ಮಾಡ್ತಿಲ್ಲ. ಇನ್ಸ್ಟೆಡ್ ಈಸಿ ಅಂಡ್ ಪ್ರಾಕ್ಟಿಕಲ್ ಆಗಿ ರಿಯಲ್ ಆಗಿ ನಮ್ಮ ಲೈಫ್ ನ ಬೆಟರ್ ಮಾಡ್ಕೊಳ್ಳೋದಿಕ್ಕೆ ನಾವು ಫಾಲೋ ಮಾಡ್ಬೋದಾಗಿರೋ ಅಂತ 5 ಆಕ್ಟ್ಸ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ಲಿಕ್ಕೆ ಅಂತೇಳಿ ಈ ವಿಡಿಯೋ. ಫಸ್ಟ್ ಒನ್ ಬಂದು ಹ್ಯಾಬಿಟ್. ವಿಲ್ ಪವರ್ ಇಂದ ಮಾತ್ರನೇ ಹ್ಯಾಬಿಟ್ಸ್ ನ ಬಿಲ್ಡ್ ಮಾಡ್ಕೊಳ್ತೀನಿ ಅಥವಾ ಬ್ಯಾಡ್ ಹ್ಯಾಬಿಟ್ ನ ಬಿಡ್ತೀನಿ ಅನ್ನೋದಕ್ಕಿಂತ ನಿಮ್ಮ ಎನ್ವಿರಾನ್ಮೆಂಟ್ ನ ಚೇಂಜ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಂಪಲ್ ಹೇಳ್ಬೇಕಾ? ಜಂಕ್ ಫುಡ್ ತಿನ್ನೋದ್ ಕಡಿಮೆ ಮಾಡ್ಬೇಕು ಅನ್ಕೊಳ್ತೀರಾ? ಮನೆಗ್ ತರೋದನ್ನ ಕಡಿಮೆ ಮಾಡಿ. ಅಲಾರಾಮ್ ಇಟ್ಟು ಸ್ನೋಸ್ ಮಾಡಿ ಮಲ್ಕೊಳ್ತಿದ್ದೀರಾ? ಅಲಾರಾಮ್ ನ ನೆಕ್ಸ್ಟ್ ರೂಮ್ ಅಲ್ಲಿ ಅಥವಾ ಹಾಲ್ ಅಲ್ಲಿ ಸೆಟ್ ಮಾಡಿ ಲಿವಿಂಗ್ ರೂಮ್ ಅಲ್ಲಿ ಇಡಿ. ವಾಲ್ಯೂಮ್ ಜಾಸ್ತಿ ಕೊಡಿ. ಸೊ ಅದನ್ನ ಆಫ್ ಮಾಡ್ಲಿಕ್ಕೋಸ್ಕರ ಆದ್ರೂ ಬೆಡ್ ಇಂದ ಎದ್ದೇಳ್ತೀರಾ ಅಲ್ವಾ? ಸೊ ಎಚ್ಚರ ಆಗುತ್ತೆ. ಅಂಡ್ ಮೊಬೈಲ್ ರೀಲ್ಸ್ ಸ್ಕ್ರೋಲ್ ಮಾಡ್ತಾನೆ ಇದ್ದೀರಾ, ನಿಮ್ಗೆ ಅನಿಸ್ತಿದ್ಯಾ ಎಷ್ಟೊತ್ತು ನೋಡ್ತಾ ಇದ್ದೀರಿ ಅಂತ, ಮೊಬೈಲ್ ನ ಆಫ್ ಮಾಡಿ ಪಕ್ಕದ ರೂಮ್ ಅಲ್ಲಿ ಇಟ್ಬಿಡಿ. ಸೊ ಹೀಗೆ ನಿಮ್ಮ ಎನ್ವಿರಾನ್ಮೆಂಟ್ ನ ಚೇಂಜ್ ಮಾಡಿ ಹ್ಯಾಬಿಟ್ ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೆಕೆಂಡ್ ವೇ ಬಂದು ರಿಲೇಶನ್ಶಿಪ್. ನಿಮ್ ಪಾರ್ಟ್ನರ್ ಜೊತೆ ಆಗಿರ್ಬೋದು, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಆಗಿರ್ಬೋದು, ಗುಡ್ ರಿಲೇಶನ್ಶಿಪ್ ನ ಮೇಂಟೈನ್ ಮಾಡಿ. ಅಂಡ್ ಎವ್ರಿ ಡೇ ಅವ್ರಿಗೆ ಒಂದು ಕ್ವೆಶನ್ ಕೇಳಿ, ಹೌ ವಾಸ್ ಯುವರ್ ಡೇ ಅಂತ ಕೇಳಿ ಫೈನ್ ಅನ್ನೋ ಬೋರಿಂಗ್ ಆನ್ಸರ್ ತಗೊಳೋದ್ಕಿಂತ ಈ ದಿನದಲ್ಲಿ ನಿನ್ ಬೆಸ್ಟ್ ಪಾರ್ಟ್ ಯಾವ್ದು, ಯಾವ್ದು ನಿನಗೆ ತುಂಬಾ ಖುಷಿ ಕೊಡ್ತು ಅಂತ ಕೇಳಿ. ಸೊ ಅವ್ರಿಗೂ ಡೇನ ರಿಕಾಲ್ ಮಾಡಿ ಪಾಸಿಟಿವ್ ಆಗಿ ಏನ್ ನಡೀತೋ ಅದ್ರ ಬಗ್ಗೆ ನಿಮಗೆ ಶೇರ್ ಮಾಡ್ಕೊಳ್ಳೋದಿಕ್ಕೆ ತುಂಬಾ ಖುಷಿ ಅನ್ಸುತ್ತೆ. ಸೊ ಇದನ್ನ ಇವತ್ತೇ ಟ್ರೈ ಮಾಡಿ. ಥರ್ಡ್ ಒನ್ ಬಂದು ಮನಿ. ಸೇವಿಂಗ್ಸ್ ಮಾಡೋದು ಕಷ್ಟನೇ ಏನೋ, ಚಿಕ್ಕ ಅಮೌಂಟ್ ನಿಂದ ಶುರು ಮಾಡಿ. ಡೈಲಿ ₹10 ಆಟೋ ಸೇವ್ ಆಗೋ ರೀತಿ ಸೆಟ್ ಮಾಡಿ ಅಂಡ್ ಅದನ್ನ ಮರ್ತ್ಬಿಡಿ. ಫ್ಯೂಚರ್ ವಿಲ್ ಥ್ಯಾಂಕ್ ಯು ಫಾರ್ ದಿಸ್. ವೀಕ್ಲಿ ₹100 ಸೇವ್ ಮಾಡಿದ್ರು ಇಯರ್ಲಿ ₹5000 ಆಯ್ತು. ಸೊ ಆದಷ್ಟು ಚಿಕ್ಕ ಅಮೌಂಟ್ ಆದ್ರೂ ಪರವಾಗಿಲ್ಲ, ಇವಾಗಿಂದಾನೇ ಸೇವಿಂಗ್ಸ್ ಮಾಡೋದನ್ನ ಶುರು ಮಾಡಿ. ಫೋರ್ತ್ ಒನ್ ಬಂದು ಫಿಟ್ನೆಸ್ ಅಂಡ್ ಡಯಟ್. ಡೈಲಿ ಮಾರ್ನಿಂಗ್ ಸ್ವಲ್ಪ ಹೊತ್ತು ಎಕ್ಸರ್ಸೈಸ್ ಮಾಡಿ, ಮೆಡಿಟೇಷನ್ ಮಾಡಿ. ಅಂಡ್ ಡಯಟ್ ಅಂದ ತಕ್ಷಣ ಗ್ರೀನ್ ಲೀಫೇ ತಿನ್ಬೇಕು, ಫ್ರೂಟ್ ಸಲಾಡೇ ತಿನ್ಬೇಕು ಅಂತೇನಿಲ್ಲ. ಅನ್ಹೆಲ್ತಿ ಫುಡ್ ಬದಲು ಸ್ವಾಪ್ ಮಾಡಿ ಹೆಲ್ತಿಯಾಗಿ ಕನ್ವರ್ಟ್ ಮಾಡ್ಕೊಳ್ಳೋ ರೀತಿ. ಈಗ ಸೋಡಾ ಕುಡಿಬೇಕು ಅಂತ ಅನಿಸ್ತಾ ಲೆಮನ್ ಜ್ಯೂಸು, ಲೆಮನ್ ವಾಟರು ಆ ರೀತಿ ಏನಾದ್ರು ಕುಡೀರಿ. ಅಥವಾ ಫ್ರೆಂಚ್ ಫ್ರೈಸ್ ತಿನ್ಬೇಕು ಅನ್ನಿಸ್ತಾ ಅದ್ರ ಬದಲು ಪಾಪ್ಕಾರ್ನ್ ಏನಾದ್ರು ಮಾಡಿ, ಅಥವಾ ಹುರಿದಿರೋ ಕಡಲೆ ಬೀಜ ಆ ರೀತಿ ಏನಾದ್ರು ತಿನ್ನಿ. ಸ್ವೀಟ್ ತಿನ್ಬೇಕು ಅನ್ಸಿದ್ರೆ ಮೊಸರಿಗೆ ಜೇನುತುಪ್ಪನ ಮಿಕ್ಸ್ ಮಾಡಿ ಟ್ರೈ ಮಾಡಿ, ಚೆನ್ನಾಗಾಗುತ್ತೆ. ಸೊ ಆದಷ್ಟು ಈ ರೀತಿ ಹೆಲ್ತಿ ಫುಡ್ ನ ಸ್ವಾಪ್ ಮಾಡಿ ಗುಡ್ ಹ್ಯಾಬಿಟ್ ನ ಬಿಲ್ಡ್ ಮಾಡ್ಕೊಳ್ಳಿ. ಲಾಸ್ಟ್ ಒನ್ ಬಂದು ಲಿವಿಂಗ್ ವೆಲ್. ಆದಷ್ಟು ಚಿಕ್ಕ ಪುಟ್ಟ ಕೆಲಸಗಳನ್ನ ಉಳಿಸ್ಕೊಂಡು ದೊಡ್ಡ ಕೆಲಸ ಮಾಡ್ಕೊಳ್ಳೋದ್ಕಿಂತ 1 ಮಿನಿಟ್ ಒಳಗಡೆ ಮುಗಿಯುವಂತ ಕೆಲಸಗಳನ್ನೆಲ್ಲ ಅವಾಗ್ಲೇ ಮಾಡ್ಬಿಡಿ. ಬೆಡ್ ರೆಡಿ ಮಾಡೋದಾಗಿರ್ಬೋದು, ಅಥವಾ ತಿಂದಿದ್ ಚಾಕ್ಲೇಟ್ ಕವರ್ ತಗೊಂಡೋಗಿ ಎಚ್ಚೋದಾಗಿರ್ಬೋದು, ಬಂದಿದ್ ಮೆಸೇಜ್ ರಿಪ್ಲೈ ಕೊಡೋದಾಗಿರ್ಬೋದು, ಇದೆಲ್ಲ 30 ಸೆಕೆಂಡ್ಸ್, 5 ಸೆಕೆಂಡ್, 10 ಸೆಕೆಂಡ್ ಒಳಗೆ ಮುಗಿಯುವಂತ ಕೆಲಸಗಳು. ಸೊ 1 ನಿಮಿಷದೊಳಗೆ ಮುಗಿಯುವಂತ ಕೆಲಸನೆಲ್ಲ ತಕ್ಷಣ ಮುಗಿಸೋದಕ್ಕೆ ಪ್ರಯತ್ನ ಪಡಿ. ಈ 5 ಆಕ್ಟ್ಸ್ ಅಲ್ಲಿ ನೀವ್ ಯಾವ್ದನ್ನ ಟ್ರೈ ಮಾಡ್ಬೇಕು ಅನ್ಕೊಂಡ್ರಿ ಅಂತೇಳಿ ನನ್ಗೆ ಕಮೆಂಟ್ ಮಾಡಿ. ಐ ಹೋಪ್ ಇಟ್ ಹೆಲ್ಪ್ಸ್. ಮಚ್ ಲವ್.